ಈ ವಿಡಿಯೋ ಮನೆ ಕಟ್ಟೋರಿಗೆ ಅಥವಾ ಮನೆಯಲ್ಲಿ ಇಂತಿ ಗಂಟೆ ಜಗಳಾದವ್ರಿಗೆ ಅಥವಾ ಮನೆ ಹೊಸದಾಗಿ ಮದುವೆ ಆಗೋರಿಗೆ ಅದೇ ತರ ಎಣ್ಣೆ ಕುಡಿಯೋದು ಬಿಡಿಸೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ನನಗೂ ಒಳ್ಳೇದಾಗಿತ್ತು. ಇವತ್ತು ನಾನೊಂದು ಅಕ್ಕಿ ಮೂಟೆ ಕೂಡ ತಗೊಂಬಂದೆ ಅಮ್ಮ ಶಕ್ತಿ ಪೀಠಕ್ಕ. ಅದೇ ತರ ನಮ್ಮ ಕೃಷ್ಣಮೂರ್ತಿ ಅಣ್ಣ ಕೂಡ ಕರ್ಕೊಂಬಂದೆ. ಯಾಕಪ್ಪ ಅಂದ್ರೆ ಹೊಸದಾಗಿ ಮನೆ ಕಟ್ತಾವನೆ, ಆದಷ್ಟು ಬೇಗ ಮನೆ ಕಂಪ್ಲೀಟ್ ಆಗಲಿ ಅಂತ ಈ ತಾಯಿ ಹತ್ರ ಕೂಡ ಬಂದ್ರೆ ಇಲ್ಲಿ ಕಣ್ದೃಷ್ಟಿ ಇದ್ದವ್ರಿಗೆ ಕಣ್ದೃಷ್ಟಿ ನಿಮ್ಮಿನ ದೃಷ್ಟಿ ಕೂಡ ತೆಗಿತಾರೆ. ಅದೇ ತರ ನಮ್ಮನ್ನ ಜೊತೆಲಿರೋರು ಬಿಟ್ಟು ಹೋಗ್ಬಾರ್ದಂತ ಬೀಗ ಕೂಡ ಹಾಕ್ತಾರೆ. ನನ್ನ ಫ್ರೆಂಡ್ ಹಾಕಿದ್ದು ನಾನು ಬಿಟ್ಟು ಹೋಗ್ಬಾರ್ದಂತ ಕೂಡ ಹಾಕಿದ್ನಂತೆ. ಇಲ್ಲಿ ಮನ್ಸಲ್ಲಿ ಮುಟ್ಕೊಂಡು ಕಾಯಿ ಮೆತ್ತಿದ್ರೆ ಅದು ಅಲ್ಲೇ ಇರ್ತೈತೆ, ಇಲ್ಲಾಂದ್ರೆ ಉದ್ರ ಹೋಗ್ತೈತೆ. ನಾನೇನ್ಕಪ್ಪ ಕಾಯಿ ಮೆತ್ತಿದ್ದೆ ಅಂದ್ರೆ ನನ್ನ ಯಾರೆಲ್ಲ ಫಾಲೋ ಮಾಡ್ತಿದ್ದೆ ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೂಡ ಮೆತ್ತದೆ. ಅದೇ ತರ ಇಲ್ಲಿ 9 ವಾರ ಬಂದು ಇಲ್ಲಿ ಕಾಯಿ ಕಟ್ಟಿದ್ರೆ 100% ನಾವು ಅನ್ಕೊಂಡಿದ್ದು ಕೂಡ ಆಗ್ತೈತೆ. ಎಕ್ಸಾಂಪಲ್ ನನ್ಗೆ ಆಗೈತೆ, ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. 200 ರೂಪಾಯಿ ಕೊಟ್ಟು ಕಾಯಿ ಕಟ್ತಿರಲ್ಲ, ದುಡ್ಡು ಜಾಸ್ತಿ ಅನ್ಸಿಲ್ವಾ ಅಂತ ಅಲ್ಲಿ ಬಂದವ್ರನ್ನ ಕೇಳಿದೆ. ಅವ್ರು ಈ ಮಾತು 200 ರೂಪಾಯಿ ಕೊಟ್ಟು ನೀವು ಇಲ್ಲಿ ಕಾಯಿ ತಗೊಂತಾ ಇದಲ್ಲ, ನಿಮ್ಗೆ ಏನ್ ಯೂಸ್ ಆಗ್ತೈತೆ? ಅಣ್ಣ ನಮ್ಗೆ 200 ರೂಪಾಯಿ ಕೊಟ್ಟು ಕಾಯಿ ತಗೊಂಡಿರೋದಕ್ಕಿಂತ ಎಲ್ಲ ಒಳ್ಳೇದಾಗ್ತಾ ಐತೆ ನಮ್ಗೆ. ಇಲ್ಲಿ ಮುಂದೆ ಅವ್ರು 200 ರೂಪಾಯಿ ತಗೊಳೋದನ್ನ ಮುಂದೆ ಅಲ್ಲಿ ಸ್ಟ್ಯಾಚು ಕೂಡ ಕಟ್ತಾ ಇದ್ದಾರೆ. ದೇವಸ್ಥಾನ ಪಕ್ಕದಲ್ಲೇ 252 ಅಡಿ ಪ್ರತಂಗಿರಿ ವಿಗ್ರಹವನ್ನು ಕೊಡ್ತಾವ್ರೆ. ನಾವು ಕೊಟ್ಟಿರೋ ಅಮೌಂಟ್ ಕೂಡ ಯಾವುದೇ ತರ ಇಲ್ಲಿ ಮಿಸ್ಯೂಸ್ ಕೂಡ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ತರ ಶಿರಾ ತಾಲೂಕಿಂದ ಬಂದಿರೋ ಜನ ಎಲ್ಲ ಹೇಳಿದ್ದಾರೆ 9 ವಾರ ಬಂದು 9ನೇ ವಾರ ಮಡ್ಲಕ್ಕಿ ಕಟ್ಟಿ ತಾಯಿಗೆ ನಮ್ಮ ಬೇಡಿಕೆ ಎಲ್ಲ ಈಡೇರಿ ನಮ್ಮ ಕೆಲಸಗಳೆಲ್ಲ ಸುಸೂತ್ರವಾಗುತ್ತೆ ಅಂತ ನಮ್ಮ ಆಗಿದೆ ನಮ್ಮ ಕಡೆ ಎಲ್ಲ. ಮೈನ್ ವಿಚಾರ ಏನಪ್ಪ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷವಾದ ಪೂಜೆ ಕೂಡ ಮಾಡ್ತಾರೆ. ನೀವೇನೋ ಹೊರ ಕೇಳ್ಬೇಕಂದ್ರೆ ಆ ತಾಯಿನ ಆ ದಿನ ಕೇಳ್ಬೋದು ಅಂತ ಹೇಳಕ ಈ ದೇವಸ್ಥಾನ ಎಲ್ಲಪ್ಪ ಇರೋದಂದ್ರೆ ಹೊಸಕೋಟೆ ಪಕ್ಕ ಕಂಬಳಿಪುರದಲ್ಲೇ ಇರೋದು. ನೀವ್ಯಾರಾದ್ರೂ ಈ ದೇವಸ್ಥಾನ ಬಂದಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಅದೇ ತರ ದಿನನಿತ್ಯ ಬರೋ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರ್ತೈತೆ ಆ ತಾಯಿ ಹೆಸರಲ್ಲಿ. ನಾವೆಲ್ಲ ಊಟ ತಿನ್ಕೊಂಡು ಊರ್ ಕಡೆ ಬರಕ ಟೈಮ್ ನೋಡಿ 7 ಗಂಟೆ ಆಗಿತ್ತು. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.